ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪಟ್ಟಣದ ಎಪಿಎಂಸಿ ಹಮಾಲರ ಶ್ರಮಿಕ ಭವನದಲ್ಲಿ ಮೇ 1ರಂದು ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ಎಪಿಎಂಸಿ ಹಮಾಲರ ಸಂಘ ಹಾಗೂ ಕಾಮ್ರೇಡ್ ಎಜೆ ಮುಧೋಳ್ ಅಭಿಮಾನಿಗಳ ಕಟ್ಟಡ ಕಾರ್ಮಿಕರ ಸಂಘ ಇತರ ಕಾರ್ಮಿಕ ಸಂಘಟನೆಗಳು ಸೇರಿ ಹಮ್ಮಿಕೊಂಡಿರುವ ಈ ಸಮಾರಂಭದಲ್ಲಿ ಎಪಿಎಂಸಿ ಹಮಾಲರ ಸಂಘದ ಅಧ್ಯಕ್ಷ ಪೈಗಂಬರ್ ಪೆಂಡಾರಿ, ದಿವಂಗತ ಎಜೆ ಮುಧೋಳ್ ಅಭಿಮಾನಿಗಳ ಕಟ್ಟಡ ಕಾರ್ಮಿಕರ ಸಂಘದ ಗೌರವಾಧ್ಯಕ್ಷ ದಾವಲ್ಸಾಬ್ ನಗಾರಚಿ, ನೇಕಾರ ಸೇವಾ ಸಂಘದ ಅಧ್ಯಕ್ಷ ಶಿವಲಿಂಗ ಟರ್ಕಿ, ಪತ್ರಕರ್ತ ಲಕ್ಷ್ಮಣ್ ಕಿಶೋರ್ ಹಾಗೂ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮನೋಹರ್ ಕಲಾಲ್ ಮಾತನಾಡಿ, ಕಾರ್ಮಿಕರ ಶ್ರಮದಿಂದ ದೇಶದ ಆಡಳಿತ ವ್ಯವಸ್ಥೆ, ಕಾರ್ಖಾನೆಗಳು ನಡೆಸಲು ಹಾಗೂ ವ್ಯಾಪಾರ ವಹಿವಾಟು ಕಾರ್ಮಿಕನ ಶ್ರಮದಿಂದ ಮಾತ್ರ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಹೇಳಿದರು. ಮುಂಬರುವ ದಿನಗಳಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಜಂಟಿ ಸಮಿತಿ ರಚಿಸಿ ಒಂದಾಗಿ ಕಾರ್ಮಿಕರ ಹಕ್ಕುತ್ತಾಯಗಳ ಬೇಡಿಕೆ ಪರವಾಗಿ ಹೋರಾಟ ಮಾಡುವ ಸಂಕಲ್ಪ ಮಾಡಿದರು. ಸಮಾರಂಭದಲ್ಲಿ ಹಮಾಲರ ಸಂಘದ ದಾದಾಪೀರ್ ಕಬಾಡಿ, ಭೋಜಪ್ಪ ಲಮಾಣಿ, ಪ್ರಕಾಶ್ ನಾಯಕ್, ಗನ್ಶೀದ್ ಪೆಂಡಾರಿ, ರಾಮು ಲಮಾಣಿ ಹಾಗೂ ಇಜೆ ಮುಧೋಳ್ ಕಟ್ಟಡ ಕಾರ್ಮಿಕ ಸಂಘದ ಅರ್ಫಾತ್ ಮಾಲ್ದಾರ್, ಮೆಹಬೂಬ್ ಮುಲ್ಲಾ, ಅನ್ನು ಪೆಂಡಾರಿ, ರಫೀಕ್ ಜಂಗಿ, ಶಬ್ಬೀರ್ ಮೂಮಿನ್, ಮಲಿಕ್ ಖುದಾವಂದ್, ರಾಜು ಬೋದನ್ನವರ್, ರಸೂಲ್ ಜಿರಗಾಳ್, ಇಲಿಯಾಸ್ ಬಿಳಗಿ, ಪತ್ರಕರ್ತ ಮಿರಾ ತಡಗಾರ, ಮಹೀಶ್ ಆರಿ, ಇನ್ನೂ ಅನೇಕ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಲಾಲ್ಸಾಬ್ ನಗಾರ್ಚಿ. ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇಲ್ಲಿ ನಮ್ಮ ಹಮಾಲ ಶ್ರಮಿಕ ಭವನದಲ್ಲಿ ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ನೇಕಾರ ಸಂಘ ಅಧ್ಯಕ್ಷರು ಹಾಗೂ ನಮ್ಮ ಲಾಲ್ಸಾಬಾಯಿ ನಗರವರು ಮತ್ತು ನಮ್ಮ ಪತ್ರಕರ್ತ ಮಿತ್ರರಾದ ಮಹೇಶಣ್ಣ ಅವರು, ಈಶ್ವರಣ್ಣ, ವೀರಾಬಾಯಿ ಅವರು, ಇವರೆಲ್ಲರಿಗೂ ನಮ್ಮ ಹಮಾಲ ಯುವ ಸಂಘದಿಂದ ಅತಿ ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ನಮಗೆ ಈ ವಿಶ್ವದಲ್ಲಿ ದುಡಿದಂಥ ಕಾರ್ಮಿಕರು ಯಾರು ಅಂದ್ರೆ ಮೊದಲನೇದಾಗಿ ದೇಶಕ್ಕಾಗಿ ಅನ್ನ ಕೊಡುವ ಒಬ್ಬ ರೈತ ಒಂದನೇ ನಂಬರ್. ಎರಡನೇ ನಂಬರ್ ದುಡಿತಿದ್ದಂಥ ಎಲ್ಲ ಕಾರ್ಮಿಕ ಬಂಧುಗಳು. ಯಾಕಂದರೆ ದೇಶದಲ್ಲಿ ರೈತರು ಅನ್ನ ಬೆಳೆದಿದ್ದನ್ನ ಅದನ್ನ ಶ್ರೇಷ್ಠ ಮಾಡಿಕೆಸಿಂದ ಕಾರ್ಮಿಕರು ರೂಪ ಹಚ್ಚಿಸಿಂದ ಬೆಲೆ ಮಾಡುವಂತ ವ್ಯವಸ್ಥೆ ಮಾಡ್ಕೊಳ್ಳೋರು ಯಾರಿಗೆ ಹಮಾಲಿ ಕಾರ್ಮಿಕರು ಮತ್ತು ಉಳಿದ ಎಲ್ಲ ಕಾರ್ಮಿಕರು ಮತ್ತು ದೇಶಕ್ಕಾಗುವಂಥ ನಮ್ಮ ದೇಶದ ಸೈನಿಕ. 3 ಮಂದಿ ದೇಶ ಬಯಲಿಂದ ಭಾರ ಹೊಡ್ಕೊಂಡು ಅದನ್ನೇನಿಲ್ಲ ತಿರುಗಾಡು ಬಂದದ ಅದನ್ನೆಲ್ಲ ಈಗ ಬಹಳ ಕಡೆ ನೋಡಿದ್ವಿ. ದುಡಿದಂಥ ಕಾರ್ಮಿಕರಿಗೆಲ್ಲ ಬಹಳಷ್ಟು ಜನ ನಾವು ಏನಿಲ್ಲ ಅವ್ರಿಗೇನು ನಾವು ಸ್ವಲ್ಪ ಆರಿಸ್ತಿರ್ತೀವಿ ಅಂತ ಇಂಥ ಮಂದಿ. ಆದರೆ ಕಾರ್ಮಿಕರ ಬದಲು ಯಾರು ಲಾಭ ಮಾಡಂಗಿಲ್ಲ. ಈಗ ನಮ್ಮ ಕಾರ್ಮಿಕರಿಗೆ ಏನಾಗಿತ್ತು ಅಂದ್ರೆ ನಾವು ದುಡಿಯೋದು ಒಂದು ಇದರಿಂದ ಶಕ್ತಿ ಇರುವುದ ಅಡ್ಡ ಕಾರ್ಮಿಕರ ಅವರು ಆದಾಯ ಬಗ್ಗೆ ಏನಿತ್ತು ಅಂದ್ರೆ ಏನಪ್ಪ ಅಂದ್ರೆ ಅಮೆರಿಕದ ಎಲ್ಲ ಸಂಘಟನೆಗಳ ಕಾರ್ಮಿಕರು ಸೇರಿ ಶಿಕಾಗೋ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತದೆ. ತಿರುಗಿ ಅವತ್ತಿನ ದಿನ ಕಾರ್ಮಿಕರ ಮೇಲೆ ಅಂದಿನ ಅಮೆರಿಕ ಸರ್ಕಾರ ಗೋಲಿಬಾರನ್ನ ಮಾಡಿಸ್ತದೆ. ಅನೇಕ ಕಾರ್ಮಿಕರು ಮೃತಪಡ್ತಾರೆ. ಹೋರಾಟ ಮುಂದುವರಿಯುತ್ತದೆ. ಅದರ ಫಲವೇ ಇಂದು ಕಾರ್ಮಿಕರಿಗೆ 8 ಗಂಟೆಗಳ ಕಾಲ ಒಂದು ದುಡಿಮೆಯನ್ನು ಪಡೆದುಕೊಳ್ಬೇಕಂತೇಳಿ ಆಗಿನ ಸಮಯದಲ್ಲಿ 8 ದೇಶಗಳು ಒಪ್ಪಿಗೆಯನ್ನು ಕೊಡ್ತವೆ. ಆ ಹೋರಾಟದ ಫಲವನ್ನು ಇವತ್ತು ವಿಶ್ವದಾದ್ಯಂತ ಎಲ್ಲ ಕಾರ್ಮಿಕರು ನಾವು ಸೇರಿ ಅನುಭವಿಸ್ತಾ ಇದ್ದೇವೆ. ಕಾರ್ಮಿಕರಿಲ್ಲದ ದೇಶ ಇವತ್ತು ಯಾವುದೂ ಜಗತ್ತಿನಲ್ಲಿ ಇಲ್ಲ. ಕಾರ್ಮಿಕರ ಶ್ರಮದ ಫಲವೇ ದೇಶದ ಅಭಿವೃದ್ಧಿಗೆ ಕಾರಣ. ಕಾರ್ಮಿಕರಿಲ್ಲ ಅಂದರೆ ದೇಶದಲ್ಲಿ ಆಡಳಿತ ವ್ಯವಸ್ಥೆ ಆಗಲಿ, ಒಂದು ಕಾರ್ಮಿಕರನ್ನು ದುಡಿಸಿಕೊಳ್ಳುವಂಥ ಫ್ಯಾಕ್ಟರಿಗಳಾಗಲಿ ಇವತ್ತು ನಡೆಯುವುದು ಕಷ್ಟ ಸಾಧ್ಯ ಇದೆ. ನಿಮಗೆ ಸುಲಭವಾದ ಉದಾಹರಣೆ ಕೊಡಬೇಕಂದ್ರೆ, ಇವು ಶುಗರ್ ಫ್ಯಾಕ್ಟರಿಗಳು ಇರ್ತಾವಲ್ಲ,
ನಿಮ್ಗೆ ಜಲ್ದಿನೇ ಅರ್ಥ ಆಗ್ತದೆ. ಅಲ್ಲಿ ಏನ್ ಮಾಡ್ತಾರೆ, 8 ತಾಸಿನ 3 ಶಿಫ್ಟ್ ಮಾಡ್ತಾರೆ ಒನ್ ಡೇ. ಶಿಫ್ಟ್ ವೈಸ್ ಯಾಕೆ ಮಾಡ್ತಾರೆ ಅಂದ್ರೆ ಕಾರ್ಮಿಕನ ಶ್ರಮಕ್ಕೆ ಬೆಲೆ ಸಿಗಬೇಕು. ಕಾರ್ಮಿಕ 8 ತಾಸು ದುಡಿಬೇಕು, ಅವನು ದೈಹಿಕವಾಗಿ ಆರೋಗ್ಯವಾಗಿ ಉಳಿಬೇಕು. ನೀವು ಒಂದು ಕೆಲಸ ಮಾಡಿ 10-12 ತಾಸು ದುಡಿರಿ, ಅವತ್ತು ನಿಮಗೆ ಇಡೀ ಡೇ ಸುಸ್ತಾಗ್ತದೆ. ಮನುಷ್ಯನಲ್ಲಿ ಎನರ್ಜಿ 8 ತಾಸುವರೆಗೆ ಮಾತ್ರ ದುಡಿಯುವಷ್ಟು ಇವತ್ತಿನ ಆಹಾರದಲ್ಲಿ ಸಿಗ್ತಾ ಇದೆ. ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೊಟ್ಟ ಎಲ್ಲರಿಗೂ. ವೇದಿಕೆ ಮೇಲಿರುವ ಅತಿರಥ ಮಹಾರಾಜ ಗಣ್ಯರಿಗೆಲ್ಲ ಶುಭಾಶಯಗಳನ್ನು ತಿಳಿಸಿ, ಕಿಶೋರಣ್ಣವರು ಹೇಳಿದಂಗೆ ಯಾವಾಗ ಕಾರ್ಮಿಕರ ಒಂದು ಹೋರಾಟ ಪ್ರಾರಂಭ ಆಯ್ತು, ಅದು ಹೋರಾಟ ಹಿಂಸಾತ್ಮಕವಾಯ್ತು. ಅಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೆದ ಮೇಲೆ ಅವರು ಶಕ್ತಿ ಏನು ಅನ್ನುವಂಥದ್ದನ್ನು ಇವತ್ತೇನು ದೊಡ್ಡಣ್ಣ, ಜಗತ್ತಿಗೆ ದೊಡ್ಡಣ್ಣ ಅಂತ ಹೇಳಿ ಅಂದ್ಕೊಳ್ಳಕತ್ತೈತೆ ಅಮೇರಿಕ. ಅಂತಹ ಅಮೇರಿಕಾದೊಳಗೆ ಕಾರ್ಮಿಕರ ಚಳವಳಿಯಾಗಿ ಇಡೀ ವಿಶ್ವದ ಎಲ್ಲ ಕಾರ್ಮಿಕರಿಗೂ ಕೂಡ ಕಾರ್ಮಿಕ ದಿನಾಚರಣೆ ಮಾಡಲಿಕ್ಕೆ ಮೇ 1 ತಾರೀಕು ನಮ್ಗೆ ಇವತ್ತು ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗಿದೆ. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಕಟ್ಟಬೇಕಂತ ಹೇಳಿ ಒಂದು 3-4 ವರ್ಷಗಳ ಕಾಲ ರೈತರು, ನೇಕಾರರು, ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ನಮ್ಮ ಮುಸ್ಕಿನ ಹೋರಾಟಗಳು ಎಲ್ಲ ನಡೆದಾಗ ನಾವೇನು ಚರ್ಚೆ ಮಾಡಕತ್ತಿದ್ವಿ, ಮಾಡಿದಾಗ ಯಾವ ದಿನ ಸಂಘಟನೆಯನ್ನು ಉದ್ಘಾಟನೆ ಮಾಡಬೇಕು ಅಂತಂತ ಹೇಳಿ ಚರ್ಚೆಗೆ ಬಂದಾಗ ಮೇ 1. ಯಾಕೆ ಮೇ 1 ಮಾಡಬೇಕು ಅಂತಂದ್ರೆ ಪ್ರತಿದಿನ ಒಬ್ಬ ನೇಕಾರ, ಒಬ್ಬ ಹಮಾಲಿ, ಆಮೇಲೆ ಒಬ್ಬ ಕಟ್ಟಡ ಕಾರ್ಮಿಕದವರು ಯಾರೇ ಇರಲಿ ಅವರೆಲ್ಲರೂ ಕೂಡ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಕೆಲಸ ಚಾಲು ಮಾಡಬೇಕು. ಯಾಕೆ 6 ಗಂಟೆಯಿಂದ ರಾತ್ರಿ 6 ಗಂಟೆ, ಸಾಯಂಕಾಲ 6 ಗಂಟೆ, 7-8 ಗಂಟೆ ತನಕ ಕೆಲಸ ಮಾಡೋ ಪರಿಸ್ಥಿತಿ ಪ್ರತಿಯೊಬ್ಬ ಕಾರ್ಮಿಕನಿಗೂ ಐತೆ. ಇವತ್ತು ನಮ್ಮ ನೇಕಾರ ಬೆಳಗ್ಗೆ 6 ಗಂಟೆಗೆ ಎದ್ದು ಮಗದಾಗ ಕುಂತು ನೇಕಾರಿಕೆ ಮಾಡಿ ಮಕ್ಕಳನ್ನ ಶಾಲೆ ಕಲಿಸಿ ಕುಟುಂಬ ನಡೆಸಿಕೊಂಡು ಹೋಗ್ಬೇಕಂತಂದ್ರೆ ಅವನು 12 ತಾಸು ದುಡಿಲೇಬೇಕು. ಇವತ್ತು ಅವರು ಕೂಡ ಇಲ್ಲಿ ಬೇರೆ ಬೇರೆ ಏನೇನೋ ನಾವು ಅಡ್ತಿ ಒಳಗೆ ಹಮಾಲಿ ಮಾಡ್ತೀವಿ, ಇನ್ನೊಂದು ಕಡೆ ಹಮಾಲಿ ಮಾಡ್ತೀವಿ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಗಾಡಿ ಬಂದು ನಿಲ್ತೀವಿ, ನೀವು ಹೋಗಿ ಬೆಲ್ಲಾಗಿರ್ಬೇಕು ಅಂದ್ರೆ ಆ ಗಾಡಿ ಗುಜರಾತ್ ಹೋಗ್ತೀವಿ, ಕಣ್ಣು ಹೋಗ್ತಾ ಇದೆ. ಗುಜರಾತಿಂದ ಪರ್ಸಿ ಗಾಡಿ ಬಂತಂದ್ರೆ ಅದನ್ನ ಬೆಳಗ್ಗೆ 6 ಗಂಟೆಗೆ ಬಂದು ಕಿಸಿನ ತಾವೆಲ್ಲ ಇಳಿಸ್ಬೇಕು. ಆ ನಂತರದೊಳಗೆ ನೀವು ಅವರು ನಾವು ಎಲ್ಲರೂ ಕೂಡಿ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ರೆ ದೇಶದ ದುಡಿಸ್ಕೊಳ್ಳುವಂತ ವ್ಯಕ್ತಿಗಳಿಗೆ ದುಡಿಯುವಂತ ಶಕ್ತಿ ಏನೈತೆ ಅನ್ನುವಂಥದ್ದು ಕಂಡು ಬರ್ತೈತಿ. ನಾವೆಲ್ಲ ಮುಂದೆ ಗೂಡಿನ ಹಕ್ಕಿಗಳಂತೆ ನಾವು ಕೂಡಿಕೆಸಿಂದ ದುಡಿಯುವವರು ನಾವೆಲ್ಲರೂ ಒಂದಾಕಿಸಿಂದ ನಾವು ಶಕ್ತಿ ಪ್ರದರ್ಶನ ಮಾಡೋಣ. ಎಲ್ಲರೂ ಒಂದಾಕಿಸಿಂದ ಮಾಡಬೇಕನ್ನುವಂಥದ್ದು ಆಶೆ ನಂದು ಐತಿ. ನಿಮ್ಮದು ಸಹಕಾರ ಬೇಕು. ಮುಂಚೂಣಿಯಲ್ಲಿ ಓಡಾಡುವಂಥದ್ದು ವ್ಯಕ್ತಿಗಳಿಗೆ ಪ್ರಯತ್ನ ಬೇಕು. ಅಂದಾಗ ಏನೈತಿ, 2 ಕೈ ಕೂಡಿದಾಗ ಚಪ್ಪಾಳಿ ಸಪ್ಪಳಂಗೆ ಆಗ್ತೈತಿ. ಹಂಗ ಒಂದು ದೇಶಕ್ಕೆ ಒಂದು ಶಕ್ತಿ